ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ನಟ ಮಡೆನೂರು ಮನು ಬಂಧನ ಆಗಿದೆ. ಕುಲದಲ್ಲಿ ಕೀಳು ಯಾವುದೋ ಚಿತ್ರದ ನಟ ಇದೀಗ ಅರೆಸ್ಟ್ ಆಗಿರೋದು. ಹಾಸನದ ಶಾಂತಿ ಗ್ರಾಮದಲ್ಲಿ ಇವನನ್ನು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿರೋದು. ಅನ್ನಪೂರ್ಣೇಶ್ವರಿ ಠಾಣೆಗೆ ದೂರು ಕೊಟ್ಟಿದ್ದು ಸಹ ಕಲಾವಿದೆ. ಹಾಸನದಲ್ಲಿ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬಂದಿರೋದು ಪೊಲೀಸರು. ಕಾಮಿಡಿ ಕಿಲಾಡಿ ಶೋ ಮೂಲಕ ಇದೇ ಮಡೆನೂರು ಮನು ದೊಡ್ಡದಾಗಿ ಪರಿಚಯ ಆಗಿದ್ದದ್ದು. ಸಹ ಕಲಾವಿದೆಯಿಂದ ಕಂಪ್ಲೇಂಟ್ ಬಂದಂಥ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿದ್ದಾನೆ. ದೂರಲ್ಲಿ ಏನಿದೆ ಅಂತ ಹೇಳಿದ್ರೆ 2022 ನವೆಂಬರ್ 29ರಂದು ನಡೆದಿರತಕ್ಕಂಥ ಘಟನೆ ಇದು. ಶಿವಮೊಗ್ಗದ ಶಿಕಾರಿಪುರದ ಕಾರ್ಯಕ್ರಮಕ್ಕೆ ತೆರಳಿದ್ದಾಗ ಅತ್ಯಾಚಾರ ಆಗಿದೆ. ಹಾಸ್ಯ ಕಾರ್ಯಕ್ರಮವೊಂದಕ್ಕೆ ಒಟ್ಟಿಗೆ ಹೋಗಿದ್ದಿದ್ದು ಮನು ಮತ್ತು ಸಂತ್ರಸ್ತೆ. ಕಾರ್ಯಕ್ರಮದ ಬಳಿಕ ರೂಮ್ಗೆ ಕರೆದಿದ್ದಂತೆ ಆರೋಪಿ ಮಡೆನೂರು ಮನು. ಸಂಭಾವನೆ ಕೊಡುವಂಥ ನೆಪದಲ್ಲಿ ರೂಮ್ಗೆ ಕರೆದಿದ್ದ ಮಡೆನೂರು ಮನು. ರೂಮ್ಗೆ ಬಂದ ಬಳಿಕ ಸಹ ಕಲಾವಿದೆ ಮೇಲೆ ಇವನು ಅತ್ಯಾಚಾರ ಎಸಗಿದ್ದ ಅಂತ ಆರೋಪ. ಅತ್ಯಾಚಾರದ ಬೆನ್ನಲ್ಲೇ ನನ್ನ ಜೊತೆ ಗುಟ್ಟಾಗಿ ವಿವಾಹ ಆದ ಕೂಡ ಇವನು. ಸೀಕ್ರೆಟಾಗಿ ಮದುವೆ ಕೂಡ ಆದ. ಅದೇ ವರ್ಷ ಡಿಸೆಂಬರ್ 3ರಂದು ಬಲವಂತವಾಗಿ ನನ್ನನ್ನು ಮದುವೆ ಆದ. ಮನೆಗೆ ಬಂದಿದ್ದಂಥ ಮನು ಬಲವಂತವಾಗಿ ತಾಳಿ ಕಟ್ಟಿದ್ದ. ಆ ಬಳಿಕ ಹಲವು ಬಾರಿ ರೇಪ್ ಮಾಡಿದ್ದಾನೆ. ಅತ್ಯಾಚಾರದ ಬಳಿಕ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಆಗ ಮನು ಗರ್ಭಪಾತ ಮಾಡುವಂತಹ ಮಾತ್ರೆಯನ್ನು ಕೊಟ್ಟಿದ್ದ. ಆ ನಂತರವೂ ಮತ್ತೊಮ್ಮೆ ಗರ್ಭಿಣಿಯಾಗಿದ್ದೆ. 2ನೇ ಬಾರಿಯೂ ಮನು ಅಬಾರ್ಷನ್ ಮಾಡಿಸಿದ್ದ. ಬಾಡಿಗೆ ಮನೆಯಲ್ಲಿ ಹಲವು ಬಾರಿ ರೇಪ್ ಮಾಡಿದ್ದು. ಮೊಬೈಲ್ನಲ್ಲಿ ವಿಡಿಯೋ ಮಾಡಿಟ್ಕೊಂಡಿದ್ದಾರೆ. ಯಾರಿಗಾದರೂ ಹೇಳಿದರೆ ಕೊಲೆ ಮಾಡಿಬಿಡ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದು ಹೌದು. ಮನುಗೆ ಲಕ್ಷಾಂತರ ರೂಪಾಯಿ ಹಣ ಕೂಡ ನಾನು ಕೊಟ್ಟಿದ್ದೀನಿ ಅಂಥೇಳಿ ಮನು ವಿರುದ್ಧ ಮೊದಲು ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಕಂಪ್ಲೇಂಟ್ ಇತ್ತು. ಹೀಗಾಗಿ ಮನುವಿನ ಬಂಧನವಾಗಿದೆ. ಬಂಧನಕ್ಕಿಂತ ಮುಂಚೆ ಮನು ಕೊಟ್ಟಿದ್ದಂಥ ಸ್ಪಷ್ಟನೆ ಇದು. FIR ಬಗ್ಗೆ ಬಂಧನಕ್ಕಿಂತ ಮುಂಚೆನೇ ಮಡೆನೂರು ಮನು ಸ್ಪಷ್ಟನೆ ಇತ್ತು. ನನ್ನ ವಿರುದ್ಧ ಬೇಕು ಅಂತ ಈ ಷಡ್ಯಂತ್ರವನ್ನು ಮಾಡಿದ್ದಾರೆ. ಕೆಲವರು ನನ್ನ ಸಾವನ್ನು ಬಯಸ್ತಾ ಇದ್ದಾರೆ. ನಾನು ಸಿನಿಮಾ ಮಾಡಿಬಿಟ್ಟಿದ್ದೀನಿ, ಮೂವಿ ರಿಲೀಸ್ ಆಗ್ತಾ ಇದೆ, ಅದಕ್ಕೆ ಸಹಿಸ್ಕೊಳ್ಳೋಕೆ ಆಗದೆ ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಾನು ಮತ್ತು ಆಕೆ ಎಲ್ಲವನ್ನೂ ಮಾತನಾಡಿದ್ದೇವೆ. ಆಕೆಗೆ ಒತ್ತಡ ಹಾಕಿ FIR ಹಾಕಿಸ್ಬಿಟ್ಟಿದ್ದಾರೆ ಅಂತ ನಟ ಮಡೆನೂರು ಮನು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ಎಲ್ರಿಗೂ ನಮಸ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಷಯ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಾಗಿದೆ. ಈಗ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ, ಎಲ್ಲ ಸಾಕ್ಷಿಗಳು ಎಲ್ಲ ಸಮೇತ ನಾನು ಬರ್ತೀನಿ. ಪ್ರತಿಯೊಂದು ಪ್ರೂಫ್ ತಗೊಂಬರ್ತೀನಿ. ಆಮೇಲೆ ಇದರಿಂದ ಯಾರ್ಯಾರಿದ್ದಾರೆ, ಯಾರ್ಯಾರು ಸಿನಿಮಾ ನಿಲ್ಲಿಸ್ಬೇಕು ಅಂತ ಓಡಾಡ್ತಿದ್ದಾರೆ, ಯಾರ್ಯಾರು ಈ ಸಿನಿಮಾ ಪ್ರಮೋಷನ್ಗಳನ್ನೆಲ್ಲ ನೋಡಿ ಒಂದೂವರೆ ತಿಂಗಳ ಮೇಲೆ ಯಾರ್ಯಾರು ನನಗೆ ಬೆದರಿಕೆ ಹಾಕಿದ್ದಾರೆ, ಪ್ರತಿ ಒಂದು ಪ್ರೂಫ್ ಸಮೇತ ಬರ್ತೀನಿ. ಆಮೇಲೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ, ಅಲ್ಲಿ ಏನೇನು ಬಂದಿದೆ ಪ್ರತಿಯೊಂದು ನಾನು ಕೂಡ ನನ್ನ ಹತ್ರನೂ ಒಂದಿಷ್ಟು ಕೊಡ್ತೀನಿ ಸಾಕ್ಷಿನ. ಈಗ ಏನಿಲ್ಲ, ಬೇರೆ ಉದ್ದೇಶ ವಿಡಿಯೋ ಮಾಡ್ತಾ ಇರೋದು. ನಮ್ಮ ಕುಲದಲ್ಲಿ ಕೀಳು ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಇದು ನಿರ್ಮಾಪಕರು ತುಂಬ ದೊಡ್ಡ ಬಜೆಟ್ ಮೂವಿ ಮಾಡಿರೋದು. ಇದು ನನ್ನ ಕನಸು ಕೂಡ. ಈ ಸಿನಿಮಾ ಒಂದು ದೊಡ್ಡ ಕನಸಾಗಿ ತುಂಬ 2.5 ವರ್ಷ ಕಷ್ಟಪಟ್ಟು ಇದು ಒಂದು ಸಿನಿಮಾ ಮಾಡಿರೋದು. ಹಾಗಾಗಿ ಈ ಮೂಲಕ ಕೇಳ್ಕೊಳ್ಳೋದು ಒಂದೇ, ಇದು ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಇದರಿಂದ ಇದು ಪ್ರೊಫೆಷನಲ್ ಬೇರೆ, ಇದು ಪರ್ಸ್ನಲ್ ಬೇರೆ. ಈ ಪರ್ಸ್ನಲ್ ಏನೇ ಇದ್ರೂ ಅದಕ್ಕೆಲ್ಲ ಕ್ಲಾರಿಟಿ ನಾನು ಕೊಡ್ತೀನಿ. ಇದರಿಂದ ಯಾವುದೇ ರೀತಿ ಸಿನಿಮಾಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ತೀನಿ. ಇಷ್ಟು ದಿವಸ ನಮ್ಮನ್ನು ಅರಸಿದ್ದೀರಾ,